ಸರ್, ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ಪೂರ್ವಜನ್ಮ ಪುಣ್ಯ. ಇವತ್ತು ಈ ತಾಲೂಕಿನಲ್ಲಿ JDS ಎಷ್ಟು ಭದ್ರಕೋಟೆ ಇದ್ದು ಎಲ್ಲ ಕಾರ್ಯಕರ್ತರು ಮತದಾರರು ಎಷ್ಟು ಆಶೀರ್ವಾದ ಮಾಡಿದರೋ ಅಷ್ಟೇ ಪ್ರಮಾಣದಲ್ಲಿ ದೇವೇಗೌಡರು ಮತ್ತು ಶ್ರೀಮತಿ ಚೆನ್ನಮ್ಮನವರು ನಮಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ನಮ್ಮ ಕುಟುಂಬಕ್ಕೆ ಭಾಳಷ್ಟು ಸಹಾಯ ಮಾಡಿದರೆ. ಬಟ್ ಆ ಶಕ್ತಿನ ದುಃಖನ ಬರ್ಕೊಳ್ಳೋಂಥ ಶಕ್ತಿನ ದೇವರು ನಮಗೆ ಮತ್ತು ದೇವೇಗೌಡರಪ್ಪಾಜಿಯವರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊತಾ. ನೀವು ಮತ್ತು ಚೆನ್ನಮ್ಮ ಅಜ್ಜಿಯವರು ಕಳೆದಂಥ ಯಾವುದಾದ್ರೂ ನೆನಪುಗಳಿದೆಯಾ? ನಿಮ್ಮ ಅವರ ಬಾಂಧವ್ಯ ಯಾವ ರೀತಿಯಾಗಿತ್ತು? ನಾನು ಒಂದೇ ಒಂದು ಸರಿ ಅವ್ರನ್ನ ಭೇಟಿ ಮಾಡಿರೋದು. ನಾನು ಮೈಮೂಲ ಅಧ್ಯಕ್ಷ ಆದಾಗ ದೇವೇಗೌಡರಪ್ಪಾಜಿಯವರ ಆಶೀರ್ವಾದ ತೊಗೊಳಕ್ಕೆ ಹೋದಾಗ ಕರೆದು, ಮಗ ನೀನು ಮಾದೇವ ಮಗನ, ನೀನು ಬಾ ಮಗ, ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಸಿಹಿ ತಿನ್ನಿಸಿ ದೇವ್ರ ಮನೆಗೆ ಕೈ ಮುಗಿಸಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಎಷ್ಟು ಖುಷಿ ಆಗುತ್ತೆ ಸರ್ ಇವತ್ತು ಆ ದಿನಗಳೆಲ್ಲ. ನಾನು ಆ ಸಂದರ್ಭನ ಕಳ್ಕೊಬಿಟ್ಟಿದ್ರೆ ನಾನು ಎಂಥ ನತದೃಷ್ಟ ಅಂತ ಅನಿಸ್ತದೆ ನನಗೆ. ಆ ಸಂದರ್ಭ ಕೊಟ್ಟಿದ್ದು ಭಗವಂತನಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಒಂದೇ ಒಂದು ಸಲ ಭೇಟಿ ಮಾಡಿದ್ದು, ಆ ಭೇಟಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಪ್ರಧಾನಿ ಹೆಂಡತಿ ಆಗಿದ್ರು ಕೂಡ, ಮುಖ್ಯಮಂತ್ರಿಗಳ ತಾಯಿ ಆಗಿದ್ರು ಕೂಡ ಯಾವತ್ತೂ ಕೂಡ ರಾಜಕೀಯ ಹಸ್ತಕ್ಷೇಪವನ್ನು ಚೆನ್ನಮ್ಮನವ್ರು ಮಾಡಿರಲಿಲ್ಲ. ಸೊ ಅವರ ಒಂದು ಈ ಗುಣ ಎಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ತು ಸರ್? ಹಿಮಾಲಯ ಪರ್ವತಕ್ಕೆ ಏರಿದೆ ಅವ್ರ ಹೆಸರು ಅಂತ ಹೇಳಿದ್ರೆ ಇದೇ ಕಾರಣ ಮೇಡಮ್. ಅವರು ರಾಜಕೀಯ ಹಸ್ತಕ್ಷೇಪ ಮಾಡ್ದೇ ಬಂದಂಥ ಎಲ್ಲ ಕಾರ್ಯಕರ್ತರು ಇರ್ಬೋದು, ಮತದಾರ ಇರ್ಬೋದು, ಅವ್ರ ಪಕ್ಷದವರೇ ಅಲ್ಲದವರು ಸುಧಾ ಮನೆಗೆ ಬಂದಂಥವ್ರಿಗೆ ಕಾಫಿ ಟೀ ಕೊಡೋದ್ರ ಮುಖಾಂತರ, ಅನ್ನ ಹಾಕೋದ್ರ ಮುಖಾಂತರ ಇವತ್ತು ತಾಯಿ ಆಗಿದ್ದಾರೆ. ಇವತ್ತು ಜೊತೆಗೆ ನಮ್ಮೆಲ್ಲರಿಗೂ ಆದರ್ಶ. ಆಸಿಡ್ ಆಗ್ತಂಥ ಸಂದರ್ಭದಲ್ಲಿ 2 ತಿಂಗಳು ಅವರು ಕೋಮಾ ಸ್ಟೇಜ್ಗೆ ಹೋಗಿ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲೂ ಸುಧಾ ದೇವೇಗೌಡರು ಜೊತೆಲಿದ್ದು 2 ತಿಂಗಳು ಸುಧಾ ಹಾಸ್ಪಿಟ್ಲಲ್ಲಿ ಮತ್ತು ಮನೆಗೂ ಓಡಾಡಿಕೊಂಡು ಜೊತೆಲಿದ್ದು ಅವ್ರಿಗೆ ಸಾಂತ್ವನ ಹೇಳಿ, ಅವ್ರ ಧೈರ್ಯ ತುಂಬಿ ನಾನಿದ್ದೀನಿ ಅಂತ ಹೇಳಿ ಕರ್ಕೊಂಬಂದು ಆ ಪ್ರೀತಿ ಮಡಿಲಲ್ಲಿ ತುಂಬಿಕೊಂಡ್ರಲ್ಲ, ಅದನ್ನ ಎಲ್ಲರೂ ಸುಧಾ ಆದರ್ಶವಾಗಿ ತಗೋಬೇಕು. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಚೆನ್ನಮ್ಮನವರು ನಮ್ಮನ್ನೆಲ್ಲ ಆಗಲಿ ಕಳೆದ 1 ವಾರ ಆಗಿದೆ. ಇವತ್ತು ಅವರಿಗೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ JDS ಮುಖಂಡರೆಲ್ಲರೂ ಸೇರಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಏರ್ಪಡಿಸಿದ್ದಾರೆ. ನಮ್ಮೊಟ್ಟಿಗೆ ಮಾಜಿ ಮೈಮೂಲು ಅಧ್ಯಕ್ಷರಾಗಿರ್ತಕ್ಕಂತಹ ಯುವ ನಾಯಕ ಪ್ರಸನ್ನ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ಪೂರ್ವಜನ್ಮ ಪುಣ್ಯ. ಯಾಕಂತ ಹೇಳಿದ್ರೆ ಇವತ್ತು ಈ ತಾಲೂಕಿನಲ್ಲಿ JDS ಎಷ್ಟು ಭದ್ರಕೋಟೆ ಇದ್ದು ಎಲ್ಲ ಕಾರ್ಯಕರ್ತರು ಮತದಾರರು ಎಷ್ಟು ಆಶೀರ್ವಾದ ಮಾಡಿದರೋ ಅಷ್ಟೇ ಪ್ರಮಾಣದಲ್ಲಿ ದೇವೇಗೌಡರು ಮತ್ತು ಶ್ರೀಮತಿ ಚೆನ್ನಮ್ಮನವರು ನಮಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ನಮ್ಮ ಕುಟುಂಬಕ್ಕೆ ಭಾಳಷ್ಟು ಸಹಾಯ ಮಾಡಿದರೆ. ನಮ್ಮ ತಂದೆ ನಾನು ಬದುಕಿರೋ ತನಕ ಸುಧಾ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕರ್ನಾಟಕ ರಾಜ್ಯ ಒಂದೇ ನೋಡಲಿಲ್ಲ, ಇಡೀ ದೇಶ ನೋಡ್ತು ಅವರ ಅಂತ್ಯ ಸಂಸ್ಕಾರನ. ಅಂಥ ಪೂಜೆ ಪುರಸ್ಕಾರ ಜೊತೆಗೆ ಮುತ್ತೈದೆಯಾಗಿ ಆ ಭಗವಂತ ಸಾವು ಕೊಟ್ಟಿದ್ದವರಿಗೆ ತುಂಬ. ಬಟ್ ಆ ಶಕ್ತಿನ ದುಃಖನ ಬರ್ಕೊಳ್ಳೋಂಥ ಶಕ್ತಿನ ದೇವರು ನಮಗೆ ಮತ್ತು ದೇವೇಗೌಡರಪ್ಪಾಜಿಯವರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಕೊಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊತಾ. ಚೆನ್ನಮ್ಮನವರು ಇಡೀ ಮಹಿಳಾ ಕುಲಕ್ಕೆ ಆದರ್ಶ ಅಂತ ನನ್ನ ಭಾವನೆ. ಇವತ್ತೇನೋ ಮಾಧ್ಯಮದವರೆಲ್ಲ ಸುಧಾ, ಎಲ್ಲ ಮಾಧ್ಯಮದವರು ಸುಧಾ ನಿಮ್ಮಂಥವರೆಲ್ಲ ಸೇರಿ ಏನು ದೊಡ್ಡ ಮದುವೆ ದೇವತೆ ಅಂತ ಬಿರುದು ಕೊಟ್ರಿ, ನಿಜವಾಗ್ಲೂ ಅದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾಳಷ್ಟು ದೀರ್ಘಾವಧಿ ಕಾಲ ಇದು ಈ ಹೆಸರು ಉಳ್ಕೊಳ್ಳೋಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇಂಥ ಹೆಸರನ್ನ ಯಾವ ಮಳೆನೂ ಸುಧಾ ನಮ್ಮ ರಾಜ್ಯದಲ್ಲಿ ಪಡೆದಿರಲಿಲ್ಲ. ಅಂಥ ಬಿರುದನ್ನು ತಾವೆಲ್ಲ ಮಾಧ್ಯಮದವ್ರು ಕೊಟ್ಟಿದ್ರಿ, ನಮ್ಗೆ ತುಂಬ ಸಂತೋಷ ಆಗ್ತದೆ. ಜೊತೆಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಎರಡೂ ಸುಧಾ ಗೌರವ ಸಲ್ಲಿಸಿದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಚೆನ್ನಮ್ಮನವ್ರು ಮತ್ತೆ ಹುಟ್ಟಿ ಈ ರಾಜ್ಯಕ್ಕೆ ಬಂದು ಅವ್ರ ಕೊಡುಗೆಯಾದಂಥ ಕೊಡುಗೆನ ಕೊಡಬೇಕು ಅಂತ ನಾವು ಆಶಿಸ್ತೀವಿ ಮೇಡಮ್. ಪ್ರಧಾನಿ ಹೆಂಡತಿ ಆಗಿದ್ರು ಕೂಡ, ಮುಖ್ಯಮಂತ್ರಿಗಳ ತಾಯಿ ಆಗಿದ್ರು ಕೂಡ ಯಾವತ್ತೂ ಕೂಡ ರಾಜಕೀಯ ಹಸ್ತಕ್ಷೇಪವನ್ನು ಚೆನ್ನಮ್ಮನವ್ರು ಮಾಡಿರಲಿಲ್ಲ. ಸೊ ಅವರ ಒಂದು ಈ ಗುಣ ಎಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಡ್ತು ಸರ್? ಇವತ್ತೇನಾರ ಈ ಅತಿ ಎತ್ತರಕ್ಕೆ ಹಿಮಾಲಯ ಪರ್ವತಕ್ಕೆ ಏರಿದೆ ಅವ್ರ ಹೆಸರು ಅಂತ ಹೇಳಿದ್ರೆ ಇದೇ ಕಾರಣ ಮೇಡಮ್. ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಅವರು ದೇವೇಗೌಡರಪ್ಪಾಜಿಯವರು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಕುಮಾರಸ್ವಾಮಿ ಅವರು, ಎಲ್ಲೂ ಸುಧಾ ಅವರ ರಾಜಕೀಯ ಹಸ್ತಕ್ಷೇಪ ಮಾಡ್ದೇ ಬಂದಂಥ ಎಲ್ಲ ಕಾರ್ಯಕರ್ತರು ಇರ್ಬೋದು, ಮತದಾರ ಇರ್ಬೋದು, ಅವ್ರ ಪಕ್ಷದವರೇ ಅಲ್ಲದವರು ಸುಧಾ ಮನೆಗೆ ಬಂದಂಥವ್ರಿಗೆ ಕಾಫಿ ಟೀ ಕೊಡೋದ್ರ ಮುಖಾಂತರ, ಅನ್ನ ಹಾಕೋದ್ರ ಮುಖಾಂತರ ಇವತ್ತು ತಾಯಿ ಆಗಿದ್ದಾರೆ. ಇವತ್ತು ಜೊತೆಗೆ ನಮ್ಮೆಲ್ಲರಿಗೂ ಆದರ್ಶ. ಅವ್ರು ಹಸ್ತಕ್ಷೇಪ ಮಾಡದೇ ಇದೆ ಇವತ್ತು ದೊಡ್ಡ ಹೆಸರಾಗಿದೆ. ಬಂದವರೆಲ್ಲ ಸಾಂತ್ವನ ಹೇಳ್ತಿದ್ರು ಅಷ್ಟೇ, ಸಹಾಯ ಮಾಡ್ತಿದ್ರು, ಎಲ್ಲೂ ರಾಜಕೀಯ ಹಸ್ತಕ್ಷೇಪ ಮಾಡಲಿಲ್ಲ. ದೇವೇಗೌಡರಪ್ಪಾಜಿಯವರು ಅದನ್ನೇ ಹೇಳ್ತಿದ್ರು, ಈ 72 ವರ್ಷ ಸುದೀರ್ಘ ಜೀವನದಲ್ಲಿ ಎಲ್ಲೂ ಸುಧಾ ನನ್ನ ಬಿಟ್ಟು ಹೋಗಿರಲಿಲ್ಲ. ಜೊತೆಗೆ ರಾತ್ರಿ ಊಟ ಮಾಡ್ಬೇಕಾದ್ರೆ ನಾನು ಊಟ ಮಾಡೋ ತನಕ ಎಷ್ಟು ಹೇಳಿದ್ರು ಸುಧಾ ಊಟ ಮಾಡ್ತಿರಲಿಲ್ಲ. ಜೊತೆಗೆ ಕಾಲು ನಮಸ್ಕಾರ ಮಾಡ್ಕೊಳ್ದೇ ಬೆಳಿಗ್ಗೆ ಎದ್ದು ರೂಮಿಂದ ಆಚೆ ಹೋಗ್ತಿರಲಿಲ್ಲ. ಪೂಜೆ ಪುರಸ್ಕಾರ ಅಂತೂ ದೇವೇಗೌಡರಪ್ಪಾಜಿಗೋಸ್ಕರ, ಈ ನಾಡಿನ ಹಿತಕ್ಕೋಸ್ಕರ, ಈ ಪಕ್ಷದ ಹಿತಕ್ಕೋಸ್ಕರ ಮಾಡಿದಂಥ ಪೂಜೆ ಇದೆಯಲ್ಲ, ಅದು ಅಜರಾಮರ. ಇವತ್ತಿನ JDS ಪಕ್ಷ ಉಳ್ಕೊಂಡಿದೆ, ಕಾರ್ಯಕರ್ತರು ಉಳ್ಕೊಂಡಿದ್ದಾರೆ ಅಂದರೆ ಆ ಪೂಜೆ ಪುರಸ್ಕಾರನ ಕಾರಣ. ಸರ್, ಇವತ್ತಿನ ಒಂದು ಪೀಳಿಗೆ ಏನಿದೆ, ಒಂದು ಮಾತಿಗೂ ಕೂಡ ಡೈವರ್ಸ್ ಹಂತಕ್ಕೆ ಹೋಗುತ್ತೆ. ಅಂಥದ್ರಲ್ಲಿ 72 ವರ್ಷಗಳ ಸುದೀರ್ಘ ದಾಂಪತ್ಯ HDD ಅವ್ರದ್ದು ಮತ್ತು ಚೆನ್ನಮ್ಮ ಅವ್ರದ್ದು ಇವತ್ತಿನ ಪೀಳಿಗೆಗೆ ಹೇಗೆ ಆದರ್ಶ ಆಗುತ್ತೆ ಸರ್? ನನ್ನ ಹಾದಿಯಾಗೂ ಸುಧಾ ಇದು ಭಾಳ ಅರ್ಥಗರ್ಭಿತವಾದಂಥ ವಿಚಾರ. ನಾವು ತಿಳ್ಕೊಳ್ಳೇಬೇಕು. ನಾವು ನಮ್ಮ ಪತ್ನಿಯರ ಜೊತೆ ಯಾವ ರೀತಿ ನಡ್ಕೋಬೇಕು, ನಮ್ಮ ಮಕ್ಕಳ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಇದು ನಿಜವಾಗ್ಲೂ ದೊಡ್ಡ ಆದರ್ಶ. ನೀವು ಹೇಳೋ ಹಾಗೆ ಇವತ್ತು ಜನ್ರೇಷನ್ ಇವತ್ತು ಮದುವೆಯಾಗಿ ಬೆಳಗ್ಗೆ ಡೈವರ್ಸ್ ಅಂತ ಹೇಳ್ತಾರಲ್ಲ, ಮುಂದೆ ಭಾಳ ಭವಿಷ್ಯ ದುಸ್ಸಾರ ಆಗ್ತದೆ, ಜೀವನ ನಡೆಸೋಕ್ಕಾಗೋದಿಲ್ಲ. ಆದರೆ ಇವತ್ತಿನ ಆತ್ರಕ್ಕೆ, ಇವತ್ತಿನ ಉದ್ವೇಗಕ್ಕೆ ನಾವು ಒಳಗಾಗಿ ಆ ನಿರ್ಧಾರ ತೊಗೊಳ್ಳೋದು ತಪ್ಪು. ಚೆನ್ನಮ್ಮನವರಂಥ ಆದರ್ಶ ದಂಪತಿಯಾಗಿ ಈ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು ಇರಬೇಕು. ಜೊತೆಗೆ ನಾವು ಸುಧಾ ಗಂಡರು ಸುಧಾ
ದೇವೇಗೌಡರು ಮತ್ತು ಚೆನ್ನಮ್ಮನವ್ರು ಏನಿದ್ರು ಆ ಬಾಂಧವ್ಯನ ತಿಳ್ಕೊಂಡು ಜೀವನ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. HDD ಅವರು ದೆಹಲಿಯಲ್ಲಿ ಇದ್ರೂ ಕೂಡ ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಬಂದು ಪೂಜೆಯನ್ನು ಮಾಡಿ ರಾಜರಾಜೇಶ್ವರಿ ಅವರಿಗೆ ಪೂಜೆಯನ್ನು ಮಾಡಿ ಅಮ್ಮನವರು ಹೋಗ್ತಿದ್ರಂತೆ. ಆ ಒಂದು ಪೂಜೆಯ ಪ್ರತಿಫಲನೆ HDD ಅವರ ಯಶಸ್ಸಿಗೆ ಕಾರಣ ಆಯ್ತಾ ಅಂತ? ಖಂಡಿತ ಮೇಡಮ್, ಅದು ನೀವು ಹೇಳಿದಾಗೆ ಪೂಜೆ ಪುರಸ್ಕಾರ ವಿಚಾರದಲ್ಲಿ ಡೆಲ್ಲಿ ಇದ್ರೂ ಸುದ ದೇವೇಗೌಡರನ್ನ ಕರೆಸಿ ಪೂಜೆ ಪುರಸ್ಕಾರ ಮಾಡ್ತಿರೋ. ಜೊತೆಗೆ ದೇವೇಗೌಡರಪ್ಪಾಜಿಯವರು ಡೆಲ್ಲಿ ಇದ್ರೂ ಸುದ ಊಟ ಮಾಡಿದ್ದೀನಿ ಅಂತ ಫೋನ್ ಮಾಡಿ ಹೇಳೋ ತನಕ ಚೆನ್ನಮ್ಮಾಜಿಯವರು ಊಟ ಮಾಡ್ತಿರ್ಲಿಲ್ಲಂತೆ. ಅಂಥ ಸುಸಂಸ್ಕೃತ ಹೆಣ್ಮಗಳು ಅವರೆಲ್ಲ. ನಮ್ಮ ತಾಯಿ ದೊಡ್ಡ ದೊಡ್ಡ ಮನೆ ದೇವತೆ ಅಂತ ಏನು ಹೇಳಿದರೆ ಅವ್ರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ, ಎಲ್ಲರ ಕುಟುಂಬಕ್ಕೆ ಎಲ್ಲರ ಸಂಸಾರಕ್ಕೆ ಅವ್ರ ಆಶೀರ್ವಾದ ಇರಲಿ ನಾನು ಕೇಳ್ಕೊತೀನಿ ಮೇಡಮ್. ಸರ್, ಇವಾಗ ಹೇಳಿದ್ರಿ ಮಧ್ಯರಾತ್ರಿ 12 ಗಂಟೆಯಲ್ಲಿ HDD ಅವರು ಚೆನ್ನಮ್ಮನ ನೆನೆಸ್ಕೊಂಡು ಭಾವುಕರಾಗ್ತಿದ್ರು, ಅವ್ರು ಆಡೋ ಮಾತುಗಳನ್ನ ನೆನೆಸ್ಕೊಂಡು ಭಾವುಕರಾಗ್ತಿದ್ರು ಅಂತ. ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಅಲ್ಲೇ ಇದ್ದೆ, ವಿನಯದಿಂದ ಎಷ್ಟು ದುಃಖಭರಿತವಾಗಿ ಆ ಮಾತುಗಳನ್ನ ಹೇಳಿದ್ರು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ನನ್ನ ಮತ್ತೆ ನಂತ ಅವಕಾಶ ಸಿಗ್ತದೋ ಗೊತ್ತಿಲ್ಲ. ಜೊತೆಗೆ 12:30 ರಾತ್ರಿಗೆ ಅವ್ರಿಗೆ ನಿದ್ದೆ ಬರ್ತದೆ, ಹುಷಾರಿಲ್ಲ ಅಂತ ಕೊಂಡೋಗಿ ಹರದಳ್ಳಿ ಮಲ್ಸಿದ್ರು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಎಲ್ಲ ಸಿಬ್ಬಂದಿಗಳ ಜೊತೆ ನನ್ನ ಹೆಂಡತಿ ಅಲ್ಲಿ ಮಲಗಿದ್ದಾರೆ, ನನ್ನ ಇಲ್ಲಿ ಮಲಗಿಸಿದ್ರೆ ಏನು ಮಾಡಬೇಕು ಅಂತ ಇದ್ರಿ ನೀವು, ನನ್ನ ಕರ್ಕೊಂಡು ಹೋಗಲೇಬೇಕು ಅಂತ 5 ಗಂಟೆ ರಾತ್ರಿಯಲ್ಲಿ ಎದ್ದು ಒಂದು ಕಾಫಿ ಮಾಡಿಕೊಟ್ರು ಸುಧಾ ಕುಡಿದೇ ಸೀದಾ ಬಂದು ಆ ಪಾರ್ಥಿವ ಶರೀರ ಕೂತ್ಕೊಂಡು ಕಣ್ಣೀರು ಹಾಕಿ ಆ ಪಾರ್ಥಿವ ಶರೀರ ನೋಡಿದ್ರೆ ನಿಜವಾಗ್ಲೂ ಯಾರೂ ಸುಧಾ ಅದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಜವಾಗ್ಲೂ ಈ ದೇಶದ ಜನ ಅದನ್ನ ತಿಳ್ಕೊಂಡು ಬಾಳ್ಬೇಕು ಅಂತ ನನ್ನ ಉದ್ದೇಶ. ಇವತ್ತಿನ ಯುವ ಪೀಳಿಗೆ ಅವರು ಒಂಚೂರು ಕೈ ಕಾಲು ಮುರಿದೋಯ್ತು ಅಂತ ಹೇಳಿದ್ರೇ ಡೈವರ್ಸ್ ತಗೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಕೆಲವೊಂದಷ್ಟು ವಿಡಿಯೋಗಳಲ್ಲಿ, ನೀನು ತಿಂತೀಯೋ ನಾನು ನಿನ್ನ ಜೊತೆಲಿ ಇರಬೇಕೋ ಬೇಡವೋ ಅಂತ ಹೇಳಿ. ಸೊ ಆ ಥರ ಪ್ರೀತಿ ಎಷ್ಟು ಮಟ್ಟಿಗೆ ಇವತ್ತಿನ ಕಾಲದಲ್ಲಿ ಸಿಗುತ್ತೆ ಸರ್? ಮೇಡಮ್, ನೀವು ಕೈಕಾಲು ಮುರಿದಾಗಿ ಭಿನ್ನ ಆಗದೇವರು ಸುಧಾ ಚೆನ್ನಾಗಿದ್ರು ಸುಧಾ ಸಣ್ಣ ಪುಟ್ಟ ಮಾತಿಗೆ ಇವತ್ತು ಡಿಸ್ಪ್ಯೂಟ್ ಆಗ್ತದಲ್ಲ, ಅದು ಯಾರೂ ಸುಧಾ ಯಾರ ಜೀವನದಲ್ಲೂ ಸಂಸಾರದಲ್ಲೂ ಮಾಡ್ಕೋಬಾರ್ದು. ನನಗೊಬ್ಳು ಮಗಳಿದ್ದಾಳೆ, ಈಗಾಗಲೇ ಮದುವೆ ವಯಸ್ಸು ಬಂದಿದ್ದಾಳೆ. ನಾವು ಅದನ್ನೆಲ್ಲ ನೋಡಿ ಅವಳಿಗೆ ಒಂದು ಪಾಠ ಹೇಳಬೇಕು ಅನ್ನೋದು ನನ್ನ ಮನಸ್ಸು ತುಂಬ ಅನಿಸ್ತಾ ಇದೆ ಮೇಡಮ್. ನನ್ನ ತಮ್ಮನಿಗೆ, ನನ್ನ ಚಿಕ್ಕಪ್ಪನ ಮಕ್ಕಳಿಗೆ ಎಲ್ಲರಿಗೂ ಹೆಣ್ಮಕ್ಳಿದೆ. ಇದನ್ನು ನೋಡಿ ಕಲ್ತ್ಕೊಂಡು ಇವತ್ತು ನೀವು ಸನ್ನಿವೇಶ ತೋರಿಸೋಲ್ಲ, ಯಾವ್ಯಾವುದೋ ವಿಚಾರನ ಪ್ರಸ್ತಾಪ ಮಾಡೋದ್ರ ಬದಲು ಆ ವಿಚಾರನ ತೋರಿಸಿ ಆ ವಿಚಾರನ ಮಂದಟ್ಟು ಮಾಡಿದಿರಲ್ಲ, ನಿಜವಾಗ್ಲೂ ಮಾಧ್ಯಮದವ್ರಿಗೆ ಎಷ್ಟು ನನ್ನ ಕೃತಜ್ಞತೆ ಹೆಸರು ಸಾಲದು. ಅಷ್ಟು ಪ್ರಚಾರವಾಗಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಳು ಇರ್ಬೋದು ಸಂಸಾರದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ತೋರಿಸ್ಕೊಡಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಸರ್, ಒಂದು ಕಡೆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಅಂತ ಇಂಗ್ಲಿಷ್ ಕಾವ್ಯಗಳನ್ನ ನೋಡ್ತಾ ಇದ್ದೋ, ಇವತ್ತು ಅದೇ ಸಾಲಿನಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಕಾಣಿಸ್ಕೊಂಡ್ರ ಅಂತ? ಮೇಡಮ್, ಆ ಸಾಲಿನಲ್ಲಿ 1% ಸುಧಾ ಕೆಳಗಿಳಿಗೆ ಸಾಧ್ಯ ಇಲ್ಲ ದೇವೇಗೌಡ ಚೆನ್ನಮ್ಮ ಅವ್ರದ್ದು. ನೀವು ನೋಡಿದಾಗೆ ಅವ್ರಿಗೆ 2005ನೇ ಇಸ್ವಿಲಿ ಆ್ಯಸಿಡ್ ಆಗ್ತಾರೆ ಅವ್ರದ್ದು. ಆ ಆ್ಯಸಿಡ್ ಆಗ್ತಂಥ ಸಂದರ್ಭದಲ್ಲಿ 2 ತಿಂಗಳು ಅವರು ಕೋಮಾ ಸ್ಟೇಜ್ಗೆ ಹೋಗಿ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸುಧಾ ದೇವೇಗೌಡರು ಜೊತೆಲಿದ್ದು 2 ತಿಂಗಳು ಸುಧಾ ಹಾಸ್ಪಿಟ್ಲಲ್ಲಿ ಮತ್ತು ಮನೆಗೂ ಓಡಾಡ್ಕೊಂಡು ಜೊತೆಲಿದ್ದು ಅವ್ರಿಗೆ ಸಾಂತ್ವನ ಹೇಳಿ ಅವ್ರ ಧೈರ್ಯ ತುಂಬಿ ನಾನಿದ್ದೀನಿ ಅಂತ ಹೇಳಿ ಕರ್ಕೊಂಬಂದು ಆ ಪ್ರೀತಿ ಮಡಿಲಲ್ಲಿ ತುಂಬಿಕೊಂಡ್ರಲ್ಲ, ಅದನ್ನ ಎಲ್ಲರೂ ಸುಧಾ ಆದರ್ಶವಾಗಿ ತಗೋಬೇಕು ಮೇಡಮ್. ಸರ್, ಒಂದು ನೀರು ಇಟ್ಕೊಳ್ಳೋ ವಿಚಾರಕ್ಕೇ ಮಹಿಳೆಯರ ಮಧ್ಯೆ ಗಲಾಟೆ ಆಗುತ್ತೆ. ಇವಾಗ ನೀವು ಹೇಳಿದ್ರಿ ಆಸಿಡ್ ದಾಳಿ ಆಯಿತು ಅಂತ ಹೇಳಿ. ಸೊ ಯಾವುದೋ ಒಂದು ಕೆಟ್ಟ ಘಟನೆ ನಡೆದಂತಹ ಕುಟುಂಬಕ್ಕೂ ಕೂಡ ಮನೆಗೆ ಬಂದವ್ರಿಗೆ ಬಾಗಿಣನ ಕೊಡ್ತಾ ಇದ್ದಂತಹ ಮಹಾತಾಯಿ ಚೆನ್ನಮ್ಮನವರು. ಸೊ ಇದ್ರ ಬಗ್ಗೆ ಏನು? ಯಾವುದೇ ಒಬ್ಬರು ಮಹಿಳೆ ಬಂದರೂ ಅದು ಯಾರೇ ಇರಲಿ ಮೇಡಮ್, ಅದು ಯಾವುದೇ ಸಮಾಜ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಇದಾಗಿ ಮಹಿಳೆಯಾಗಿ ಬಂದಂಥ ಪ್ರತಿಯೊಬ್ಬರು ಹೆಣ್ಮಗಳಿಗೂ ಅರಿಶಿನ ಕುಂಕುಮ ಬಾಗಿನ ಕೊಡದೇ ಅವ್ರು ಇದುವರೆಗೂ 72 ವರ್ಷ ಜೀವನದಲ್ಲಿ ಬಿಟ್ಟಿಲ್ಲ. ಜೊತೆಗೆ ಅವ್ರ ಮದುವೆಗಿಂತ ಮುಂಚಿನ ಸುಧಾ ಅವ್ರ ತಂದೆ ಮನೇಲಿ ಅವ್ರು ತುಂಬ ಚೆನ್ನಾಗಿದ್ದಂಥ ಕುಟುಂಬ, ಅವ್ರದ್ದು ಪಟೇಲ್ ಕುಟುಂಬ ಅಂತೆ. ದೇವೇಗೌಡರಿಗಿಂತ ತುಂಬ ಚೆನ್ನಾಗಿದ್ರಂತೆ. ಆವಾಗಲೂ ಸುಧಾ ಅವ್ರ ತಂದೆ ಅವ್ರ ಆ ಸಂಸ್ಕಾರನ ಕಲ್ಸ್ಕೊಟ್ಟಿದ್ರಂತೆ. ಅದನ್ನ ಅದನ್ನ ಮುಂದುವರ್ಸ್ಕೊಂಡು ಬರೋಂಥ ಕೆಲಸನ ಚೆನ್ನಮ್ಮಾಜಿಯವರು ತುಂಬ ಚೆನ್ನಾಗಿ ಮಾಡಿದ್ರಲ್ಲ. ಅದು ನಿಜವಾಗ್ಲೂ ಎಲ್ಲ ಮಹಿಳೆಯರಿಗೆ ಆದರ್ಶ. ಯಾರೇ ಮನೆಗೆ ಬಂದರೂ ಅತಿಥಿಗಳು ಅಟ್ಲೀಸ್ಟ್ ಬಾಗಿನ ಕೊಡಿದ್ರು ಕುಂಕುಮ ಕೊಟ್ಟು ಅವ್ರ ಪ್ರೀತಿಯಿಂದ ಆದರ್ಶಿ ಒಂದು ಹೂ ಕೊಟ್ಟು ಕಳಿಸ್ರಲ್ಲ, ಅದು ಭಾಳ ಶ್ರೇಷ್ಠ. ಅದು ಮಾಡಿದ್ರೆ ಅವ್ರ ಮನೆಗೆ ಶ್ರೇಯಸ್ಸು ಅನ್ನೋದನ್ನ ತಿಳ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನೀವು ಮತ್ತು ಚೆನ್ನಮ್ಮಾಜಿಯವರು ಕಳೆದಂಥ ಯಾವುದಾದ್ರೂ ನೆನಪುಗಳಿದೆಯಾ? ನಿಮ್ಮ ಅವರ ಬಾಂಧವ್ಯ ಯಾವ ರೀತಿಯಾಗಿತ್ತು? ನಾನು ಒಂದೇ ಒಂದು ಸರಿ ಅವ್ರನ್ನ ಭೇಟಿ ಮಾಡಿರೋದು. ನಾನು ಮೈಮೂಲ ಅಧ್ಯಕ್ಷ ಆದಾಗ ದೇವೇಗೌಡರಪ್ಪಾಜಿಯವ್ರ ಆಶೀರ್ವಾದ ತೊಗೊಳಕ್ಕೆ ಹೋದಾಗ ಕರೆದು, ಮಗ ನೀನು ಮಾದೇವ ಮಗನ, ನೀನು ಬಾ ಮಗ, ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಸಿಹಿ ತಿನ್ನಿಸಿ ದೇವ್ರ ಮನೆಗೆ ಕೈ ಮುಗಿಸಿ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರು ಮೇಡಮ್. ಎಷ್ಟು ಖುಷಿ ಆಗುತ್ತೆ ಸರ್ ಇವತ್ತು ಆ ದಿನಗಳೆಲ್ಲ. ನಾನು ಆ ಸಂದರ್ಭನ ಕಳ್ಕೊಬಿಟ್ಟಿದ್ರೆ ನಾನು ಎಂಥ ನತದೃಷ್ಟ ಅಂತ ಅನಿಸ್ತದೆ ನನಗೆ. ಆ ಸಂದರ್ಭ ಕೊಟ್ಟಿದ್ದು ಭಗವಂತನಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಒಂದೇ ಒಂದು ಸಲ ಭೇಟಿ ಮಾಡಿದ್ದು, ಆ ಭೇಟಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. 11ನೇ ದಿನದ ಕಾರ್ಯಕ್ಕೆ ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್? ಮೇಡಮ್, ನಾವು ಸಾಕಷ್ಟು ಕಾರ್ಯಕರ್ತರು, ಮುಖಂಡರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಏನಿದ್ದಾರೆ ಎಲ್ಲರೂ ಸುಧಾ ಹೋಗೋಂಥ ಕೆಲಸ ಮಾಡ್ತಾರೆ. ಇವಾಗೆಲ್ಲ ನಮ್ಮ ತಂದೆಯವರು ಹೇಳ್ದಂಗೆ ಯಾವ ಊರಿಗೆ ಏನೇನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅಲ್ಲ ಆ ಊರಲ್ಲೇ ಕಾರ್ಯಕ್ರಮ ಮಾಡ್ತಾರೆ, ಇಲ್ಲ ಹೊಳೆನರಸೀಪುರ ಬರ್ತಾರೆ ಅಂತ ಸಾಯಂಕಾಲ ತಿಳಿಸ್ತಾರೆ. ಹೊಳೆನರಸೀಪುರ ಬರೋಂಥ ಸಂದರ್ಭ ಬಂದಾಗ ಎಲ್ಲ ಗ್ರಾಮಗಳಿಗೂ ವೆಹಿಕಲ್ ಮಾಡೋಂಥ ಕೆಲಸನ ಖಂಡಿತ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ಪ್ರಸನ್ನ ಅವರು ಹಾಗೂ ಚೆನ್ನಮ್ಮಾಜಿಯವರ ಒಡನಾಟ ಯಾವ ರೀತಿಯಾಗಿತ್ತು, ಅವರ ಸಂಬಂಧಗಳು ಯಾವ ರೀತಿಯಾಗಿತ್ತು, HDD ಮತ್ತು ಚೆನ್ನಮ್ಮನವರ ದಾಂಪತ್ಯ ಇವತ್ತಿನ ಪೀಳಿಗೆಗೆ ಎಷ್ಟು ಆದರ್ಶ ಅಂತ ಹೇಳಿ ನಮ್ಮೊಟ್ಟಿಗೆ ಮಾಜಿ ಮೈಮೂಲು ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಸನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಸೋನು ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಪಿರಿಯಾಪಟ್ಟಣ. ಇದು ಮಾನವೀಯ ಸಂದೇಶದ ಜನವಾಹಿನಿ.